ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶ್ರವಣಬೆಳಗೊಳ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಜೈನ ಧರ್ಮದ ಧಾರ್ಮಿಕ ಕೇಂದ್ರವಾದಂತಹ ಈ ಒಂದು ಶ್ರವಣಬೆಳಗೊಳದಲ್ಲಿ ಸುಮಾರು 800ಕ್ಕೂ ಅಧಿಕವಾದಂತಹ ಒಂದು ಶಾಸನಗಳು ದೊರೆತಿವೆ. ಅಲ್ಲದೆ ಗಂಗರ ಪ್ರಸಿದ್ಧ ಮಂತ್ರಿಯಾದಂತಹ ಚಾವುಂಡರಾಯನು ಅರಿಷ್ಟನೆಂಬ ಎಂಬ ವ್ಯಕ್ತಿಯಿಂದ ಏಕಶಿಲಾ ಮೂರ್ತಿಯನ್ನು ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡ್ತಾನೆ. ಇದು 58 ಅಡಿ ಎತ್ತರವನ್ನು ಹೊಂದಿದೆ. ಶ್ರವಣಬೆಳಗೊಳ ಶಾಸನ ಇದನ್ನು ನಾವು ನಂದಿಸೇನ ಪ್ರವರಮುನಿಯ ಶಾಸನ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಒಂದು ಕಾಲಘಟ್ಟ ಅಂದರೆ ಕ್ರಿಸ್ತಶಕ ಸುಮಾರು 700ನೇ ಶತಮಾನ. ಇದು ದೊರೆತಂಥ ಒಂದು ಸ್ಥಳ ಅಂದರೆ ಶ್ರವಣಬೆಳಗೊಳ. ಇದರ ಒಂದು ಸ್ವರೂಪ ಅಂದರೆ ನಿಷದಿಗಲ್ಲು ಶಾಸನ ಎಂದು ಈ ಶಾಸನವನ್ನು ಕರೆಯಲಾಗುತ್ತದೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಮಾಡಿದವರು ಅಥವಾ ಓದಿದವರಂದರೆ BL ರೈಸ್ ಅಂತಂದು ಹೇಳ್ಬಿಟ್ಟು. ಇದರಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಸಂಸ್ಕೃತ ಪದಗಳು ಕಂಡುಬರುತ್ತವೆ. ಇದರ ವಿಶೇಷತೆ ಏನಪ್ಪ ಅಂತಂದಿದ್ರೆ ಇದು ನಂದಿಸೇನ ಮುನಿಯ ಮೋಕ್ಷದ ಬಗ್ಗೆ, ಅವರ ಸಲ್ಲೇಖನ ವ್ರತದ ಬಗ್ಗೆ ಮತ್ತು ತಪಸ್ಸನ್ನು ಮಾಡಿದ್ದು, ದೇಹತ್ಯಾಗ ಮಾಡಿದ್ದು ಮತ್ತು ಸ್ವರ್ಗಾರೋಹಣದ ಒಂದು ವಿವರಗಳನ್ನು ಈ ಒಂದು ಶಾಸನದಲ್ಲಿ ನಾವು ನೋಡಬಹುದಾಗಿದೆ. ಇದರಲ್ಲಿ ಒಟ್ಟು 4 ಸಾಲುಗಳು ಕಂಡುಬರುತ್ತವೆ. ಅದರಲ್ಲಿ ಪ್ರಮುಖವಾದಂಥ ಒಂದು ಸಾಲಂದರೆ ಸುರಚಾಪಂ ಬೋಲೆ ವಿದ್ಯುಲ್ಲ ತೆಗಳ ತೆರೆಹೋಲ್ ಮಂಜು ಹೋಲ್ ತೋರಿ ಬೇಗಂ ಎನ್ನುವಂಥದ್ದು. ಇದರಲ್ಲಿ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅಂತಂದಿದ್ರೆ ಈ ಒಂದು ಸಾಲುಗಳು ಯಾವ ಒಂದು ಶಾಸನದಲ್ಲಿ ಕಂಡುಬರುತ್ತವೆ ಅಂತನಾದರೂ ಕೇಳ್ಬೋದು. ಇಲ್ಲಾಂದರೆ ಈ ಒಂದು ಶಾಸನದಲ್ಲಿರುವಂಥ ಈ ಒಂದು ಸಾಲುಗಳು ಯಾವ ಒಂದು ಅಲಂಕಾರದಲ್ಲಿ ಕಂಡುಬರುತ್ತವೆ ಎಂದನಾದರೂ ಕೇಳ್ಬೋದು. ಆಗ ನಾವು ಉಪಮಾಲಂಕಾರ ಅಂತಂದೇಳಿ ಹೇಳ್ಬೇಕಾಗುತ್ತದೆ. ಯಾಕಂತಂದೇಳಿದರೆ ಇಲ್ಲಿ ಓಲ್ ಅಂತಂದೇಳಿದರೆ ಅಂತೆ ಎನ್ನುವಂಥ ಒಂದು ಅರ್ಥ ಬರುತ್ತೆ. ಅದರಿಂದ ಇದು ಉಪಮಾಲಂಕಾರವನ್ನು ಹೊಂದಿರುತ್ತದೆ. ಇನ್ನು ಶ್ರವಣಬೆಳಗೊಳದಲ್ಲಿರುವಂಥ ಈ ಒಂದು ಶಾಸನ ನಂದಿಸೇನ ಪ್ರವರಮುನಿಯ ಶಾಸನ ಅಂತನಾದರೂ ಕರಿತೀವಿ. ಇದರಲ್ಲಿ ಯಾವ ರೀತಿಯ ಕ್ವಶನ್ ಬರುತ್ತೆ ಅಂದರೆ ನಂದಿಸೇನ ಪ್ರವರಮುನಿಯ ಶಾಸನ ಯಾವುದು ಅಂದರೆ ಅದು ಶ್ರವಣಬೆಳಗೊಳ ಶಾಸನವಾಗಿದೆ. ಇನ್ನು ಸಂಧಾನ ಧರಣಿಯೋಳ್ ಯಾವ ಒಂದು ಶಾಸನದ ಪೂರ್ವದ ಹಳೆಗನ್ನಡದ ಒಂದು ಶಾಸನ ಅಂತನಾದರೂ ಕೇಳ್ಬೋದು. ಆಗ ನಾವು ಶ್ರವಣಬೆಳಗೊಳ ಶಾಸನ ಅಂತಂದೇಳಿ ಕೇಳಬೇಕು. ಅದೇ ರೀತಿಯಾಗಿ ಶ್ರವಣಬೆಳಗೊಳದಲ್ಲಿ ದೊರೆತಂಥ ಮತ್ತೊಂದು ಶಾಸನ ಅಂತಂದರೆ ಅದು ಬುಕ್ಕರಾಯನ ಸಮನ್ವಯ ಶಾಸನ ಅಂತಂದೇಳಿ. ಇದು ಕೂಡ ಶ್ರವಣಬೆಳಗೊಳದಲ್ಲಿದೆ. ಇನ್ನು ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅಂತಂದೇಳಿದ್ರೆ ಈ ಶ್ರವಣಬೆಳಗೊಳದಲ್ಲಿರುವಂಥ ಒಂದು ಬೆಟ್ಟವನ್ನು ನಾವು ಚಿತ್ರಕಾವ್ಯಕೂಟ ಅಂತಂದೇಳಿ ಕರಿತೀವಿ. ಅಂದರೆ ಚಿತ್ರಕಾವ್ಯಕೂಟ ಅಂತಂದೇಳಿ ಯಾವ ಒಂದು ಬೆಟ್ಟವನ್ನು ಕರಿತೀವಿ ಅಂತಂದೇಳಿ ಕೇಳಿದರೆ ಕ್ವಶನ್ನು, ಆಗ ನಾವು ಶ್ರವಣಬೆಳಗೊಳ ಬೆಟ್ಟ ಅಂತಂದೇಳಿ ಹೇಳ್ಬೇಕಾಗುತ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನು ಈ ಒಂದು ಶ್ರವಣಬೆಳಗೊಳದಲ್ಲೇ ಸಲ್ಲೇಖನ ವ್ರತವನ್ನು ಆಚರಿಸಿ ಇಲ್ಲಿಯೇ ನಿರ್ವಾಣ ಹೊಂದಿದನೆಂಬ ಒಂದು ಪ್ರತೀತಿ ಈ ಒಂದು ಶಾಸನದಲ್ಲಿ ಕಂಡುಬರುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.